ಕನ್ನಡ ಸಾಹಿತ್ಯ ಲೋಕದ ಧ್ರುವತಾರೆ, ನವೋದಯ ಸಾಹಿತ್ಯದ ಶಿಲ್ಪಿ, ವಿಶ್ವಮಾನವತೆಯ ದಾರಿಯನ್ನು ತೋರಿಸಿದ ಮಹಾನ್ ಚಿಂತಕ ಅವರೇ ನಮ್ಮ ಕುವೆಂಪು. ಕುವೆಂಪು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರು 1904 ಡಿಸೆಂಬರ್ 29ರಂದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೋಡಿಗೇರಿಯಲ್ಲಿ ಜನಿಸಿದರು. ಕುವೆಂಪು ಅವರು ತಮ್ಮ ಬಾಲ್ಯದ ದಿನಗಳನ್ನು ಹೆಚ್ಚಾಗಿ ಕುಪ್ಪಳ್ಳಿಯಲ್ಲೇ ಕಳೆದರು. ಕುವೆಂಪು ಅವರು ತೀರ್ಥಹಳ್ಳಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದರು ಹಾಗೂ ಅದೇ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಹಾಗೂ ಅದೇ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳಾಗಿಯೂ ಕಾರ್ಯನಿರ್ವಹಿಸಿದರು. ಕುವೆಂಪು ಅವರು ಕವಿ ಮಾತ್ರ ಅಲ್ಲ, ಕಾದಂಬರಿಕಾರ, ನಾಟಕಕಾರ ಹಾಗೂ ವಿಮರ್ಶಕರು. ಕುವೆಂಪು ಅವರ ಮಹಾಕಾವ್ಯವಾದ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಅವರ ಪ್ರಸಿದ್ಧ ಕಾದಂಬರಿಗಳು ಕಾನೂನು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು. ಈ ಎರಡು ಕಾದಂಬರಿಗಳು ಮಲೆನಾಡಿನ ಬದುಕಿನ ಜೀವಂತ ಚಿತ್ರೀಕರಣವನ್ನು ಮೂಡಿಸುತ್ತದೆ. ಕುವೆಂಪು ಅವರ ನಾಟಕಗಳು ಬೆರಳ್ಗೆ ಕೊರಳ್ ಹಾಗೂ ಶೂದ್ರ ತಪಸ್ವಿ ಹಾಗೂ ಸನ್ಮಾನ ಕುರುಕ್ಷೇತ್ರ ಮುಂತಾದವುಗಳು. ಹಾಗೂ ಇವರ ಕವನ ಸಂಕಲನಗಳು ಕೊರಳು, ಪಂಚಜನ್ಯ, ಪಕ್ಷಿಕಾಶಿ ಇತ್ಯಾದಿ. ಹಾಗೂ ಕುವೆಂಪು ಅವರ ಆತ್ಮಕಥೆ ನೆನಪಿನ ದೋಣಿಯಲ್ಲಿ ಹಾಗೂ ಕುವೆಂಪು ಅವರು ರಚಿಸಿದ ಜಯ ಭಾರತ ಜನನಿಯ ತನುಜಾತೆ ಈ ಕವನವು ಕರ್ನಾಟಕ ನಾಡಗೀತೆಯಾಗಿ ಪ್ರಸಿದ್ಧವಾಗಿದೆ. ಪದ್ಮಭೂಷಣ, ರಾಷ್ಟ್ರಕವಿ, ಕರ್ನಾಟಕ ರತ್ನ ಹಲವಾರು ಗೌರವವನ್ನು ಪಡೆದ ಕುವೆಂಪುರವರು 1994 ನವೆಂಬರ್ 11ರಂದು ನಮ್ಮನ್ನು ಅಗಲಿದರು. ಆದರೆ ಅವರ ಸಾಹಿತ್ಯ ಮತ್ತು ವಿಚಾರಗಳು ಇಂದಿಗೂ ನಮ್ಮ ಕನ್ನಡಿಗರ ಹೃದಯದಲ್ಲಿ ಜೀವಂತವಾಗಿವೆ.